ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಾನು ಹಿಂದಿನ ಬ್ಲಾಗಲ್ಲಿ ಸಿರ್ಸಿಯಿಂದ ಹುಬ್ಳಿಗೆ ಬಂದಿರೋದು ಮತ್ತು ಹುಬ್ಳಿಯಿಂದ ನಾವು ಡೆಲ್ಲಿಗೆ ಬಂದಿರೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಈಗ ನೋಡಿ, ನಾವು ಡೆಲ್ಲಿಗೆ ಬಂದು ತಲುಪಿದ್ದೀವಿ. ಸೊ ಡೆಲ್ಲಿಯಲ್ಲಿ ನಾವು ಯಾವ ಹೋಟ್ಲಿಗೆ ಹೋದ್ವಿ, ಮತ್ತು ಅಲ್ಲೆಲ್ಲ ಎಲ್ಲೆಲ್ಲೆಲ್ಲ ತಿರುಗಾಡಿದ್ವಿ, ಮತ್ತು ನೆಕ್ಸ್ಟ್ ನಾವು ಕಾಶ್ಮೀರಕ್ಕೆ ಹೋಗಿರೋದು ಎಲ್ಲ ವೀಡಿಯೋಸ್ಗಳನ್ನು ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಹಾಗೆ ನೋಡಿ, ನಾವೀಗ ಏರ್ಪೋರ್ಟಿಂದ ಹೊರಟಿದ್ದೀವಿ. ಡೆಲ್ಲಿಯಲ್ಲಿ ಆಲ್ರೆಡಿ ನಾವು ಸೋಫಾನ್ ಹೈಟ್ಸ್ ಹೇಳುವಂಥ ಒಂದು ಹೋಟೆಲನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ಈಗ 8 ಗಂಟೆ ಆಗಿದೆ. ಸೊ ನಾವು ಎಲ್ಲೂ ಡಿನ್ನರನ್ನು ಮಾಡಿಲ್ಲ. ಸೊ ಅಲ್ಲಿ ಹೋಗಿ ಒಂದ್ಸರಿ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿಬಿಟ್ಟು ಆಮೇಲೆ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ಈಗ ನೋಡಿ, ನಾವು ಹೋಟೆಲ್ ಸೋಫಾನ್ ಹೈಟ್ಸ್ಗೆ ಬಂದು ತಲುಪಿದ್ದೀವಿ. ಮತ್ತೇನಂದರೆ ನಾವು ಇವತ್ತು ಒಂದು ದಿನ ಇಲ್ಲಿ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾವು ಮಥುರಾಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಥುರಾ ಇಲ್ಲಿಂದ ಸುಮಾರು 180 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಡೇ ಅದಕ್ಕೆ ಇನ್ನೊಂದು ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಈಗ ನೋಡಿ, ಸ್ವಲ್ಪ ಹೊತ್ತು ಈ ರೀತಿ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀವಿ, ನಾನು ಮತ್ತು ಸೃಜನ್ನೆಲ್ಲ. ಹಾಗೆ ಫ್ರೆಶ್ ಅಪ್ ಆಗಿ ಪುನಃ ನಾವು ಸ್ಟ್ರೀಟ್ ಫುಡ್ಡು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಕರೋಲ್ ಬಾಗಲ್ಲಿ ಹೇಳ್ಕೊಂಡು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡೋಣ ಹಾಗಾದರೆ ಎಲ್ಲಿ ಹೋಗ್ತೀವಿ, ಏನೇನೆಲ್ಲ ತಿಂತೀವಿ ಅಂತ. ಈಗ ನಾವು ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ನಾವು ಕರೋಲ್ ಬಾಗಲ್ಲಿ ಈಗ KV ಚಾಟ್ ಹೇಳ್ಕೊಂಡು ಅಲ್ಲಿ ಬಂದಿದ್ದೀವಿ. ಇಲ್ಲೇನೋ ಚೋಲೆ ಟಿಕ್ಕಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಈಗ ನಾವು ಇಲ್ಲಿ ಬಂದಿದ್ದೀವಿ. ಟೇಸ್ಟ್ ಮಾಡಿದ್ವಿ, ಆಮೇಲೆ ಹೇಗಿದೆ ಅಂತ ಹೇಳ್ತಿದ್ದೇವೆ. KV ಚಾಟಲ್ಲಿ ತಿನ್ಕೊಂಡು ಬಂದು ಫುಲ್ ಇಲ್ಲೆಲ್ಲ ಮಾರ್ಕೆಟ್ ಫ್ರೆಂಡ್ಸ್, ಎಲ್ಲ ಥರ ಒಂಥರ ಜಾತ್ರೆ ಥರನೇ ಇದೆ ಅಂತ ಹೇಳ್ಬೋದು. ಈಗ ಇಲ್ಲಿ ನಾವು ಪಂಜಾಬಿ ಸ್ವೀಟ್ ಕಾರ್ನರ್ ಅಂತ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಹೋಟೆಲ್ನಲ್ಲಿ. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ನಾವಿಲ್ಲಿ ಸುಮಾರಷ್ಟು ಡಿಶ್ಗಳನ್ನು ಟ್ರೈ ಮಾಡಿದ್ವಿ. ಮತ್ತು ಚೋಲೆ ಭಟೂರೆ, ಮತ್ತು ದಹಿ ವಲ್ಲ, ಪಾವ್ ಭಾಜಿ,
ನಾವೇನು ಮಾಡ್ತಾಯಿದ್ವಿ ಅಂದರೆ ಎಲ್ಲದನ್ನೂ ಒಂದೊಂದೇ ತೊಗೊಂಡು ಎಲ್ಲರೂ ತಿನ್ನೋದು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲದನ್ನೂ ಟೇಸ್ಟ್ ಮಾಡ್ಬೋದು ಇಲ್ಲಿ ಹೇಗಿರುತ್ತೆ ಹೇಳ್ಬಿಟ್ಟು. ಇದು ದಹಿ ವಲ್ಲ ಹೇಳ್ಕೊಂಡು ನಾರ್ತ್ ಕಡೆಗೆ ಇದು ತುಂಬ ಫೇಮಸ್ಸು. ಸೊ ಇದನ್ನು ಕೂಡ ನಾವು ತೊಗೊಂಡಿದ್ದೀವಿ. ಎಲ್ಲದನ್ನೂ ಒಂದೊಂದು ಪ್ಲೇಟ್ ತೊಗೊಂಡು ಟೇಸ್ಟ್ ಮಾಡೋದ್ರಿಂದ ನಾವು ಬಂದಾಗಲೇ ಎಲ್ಲ ಹೇಗಿರುತ್ತೆ ಈ ಕಡೆದು ಹೇಳ್ಕೊಂಡು ನೋಡ್ಕೊಂಡು ಹೋಗ್ಬೋದಲ್ವ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ನೋಡಿ ರಾಜ್ ಕಚೋರಿ ಅಂತ, ಇದನ್ನು ಕೂಡ ನಾವು ತೊಗೊಂಡ್ವಿ ಒಂದು, ಹೇಗಿರುತ್ತೆ ನೋಡೋಣ ಹೇಳ್ಕೊಂಡು. ಇದ್ರ ಒಳಗಡೆ ಎಲ್ಲ ಸ್ಪ್ರೌಟ್ಸ್ ಎಲ್ಲ ಫಿಲ್ ಮಾಡ್ತಾಯಿದ್ರು. ಸೊ ಆಮೇಲೆ ಅದಕ್ಕೆ ಈರುಳ್ಳಿ, ಟೊಮೆಟೊ ಇದೆಲ್ಲ ಹಾಕ್ಬಿಟ್ಟು ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎಲ್ಲ ಹಾಕ್ಬಿಟ್ಟು ಆ ರೀತಿ ಮಾಡ್ತಾಯಿದ್ರು. ಹಾಗೆ ಪಾವ್ ಭಾಜಿ ಕೂಡ ತೊಗೊಂಡಿದ್ದೀವಿ. ಬಟ್ ನಮಗೆ ಕೆಲವೊಂದು ಐಟಮ್ಗಳು ನಾರ್ತಲ್ಲಿ ಫೇಮಸ್ ಆಗಿದ್ರು ಸೌತ್ ಕಡೆಗೆ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಅಂದರೆ ನಮಗೆ ಅದೇ ಟೇಸ್ಟ್ ತಿಂದು ಅಭ್ಯಾಸ ಆಗಿದೆ ಅಂತೇನೋ ಅಥವಾ ಇಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತ ಅದೇನು ನಮಗೆ ಐಡಿಯಾ ಆಗಿಲ್ಲ. ಸೊ ರಾಜ್ ಕಚೋರಿ ತಗೊಂಡಿದ್ದಾನೆ ಸುಜಯ್. ಬಟ್ ಚೆನ್ನಾಗಿತ್ತು ಕೆಲವೊಂದು ಐಟಮ್ಗಳು, ಕೆಲವೊಂದು ನಾನು ಈಗಾಗಲೇ ಹೇಳಿದೆ ಅಲ್ವಾ ಈ ರೀತಿ ಇತ್ತು ಹೇಳ್ಕೊಂಡು. ಹಾಗೆ ರಸಗುಲ್ಲ ಇಲ್ಲಿ ತುಂಬ ಫೇಮಸ್ ಅಂತ ಹೇಳಿದ್ರು. ಸೊ ರಸಗುಲ್ಲ ಕೂಡ ತೊಗೊಂಡಿದ್ದೀವಿ. ಈಗ ನೋಡಿ ರಾಜ್ ಕಚೋರಿ ತೊಗೊಂಡಿದ್ದೀವಿ, ಪಾವ್ ಭಾಜಿ ತೊಗೊಂಡಿದ್ದೀವಿ, ಮತ್ತು ತುಂಬ ಫೇಮಸ್ ಆಗಿರುವಂಥ ರಸಗುಲ್ಲಾನ ತೊಗೊಂಡಿದ್ದೀವಿ. ಸೊ ಎಲ್ಲದನ್ನು ಟೇಸ್ಟ್ ಮಾಡೋಣ. ರಸಗುಲ್ಲ ಫ್ರೆಂಡ್ಸ್, ರಸಗುಲ್ಲ ಟೇಸ್ಟ್ ಮಾಡೋಣ. ಪಾವ್ ಭಾಜಿ ಫ್ರೆಂಡ್ಸ್, ಪಾವ್ ಭಾಜಿ ಟೇಸ್ಟ್ ಮಾಡೋಣ. ಹಾಗೆ ಈ ಕಡೆಗೆ ನೋಡಿ ಎಲ್ಲ ರೀತಿ ಮಾರ್ಕೆಟ್ಗಳು ಫುಲ್ ಒಂಥರ ಜಾತ್ರೆ ಥರನೇ ಇತ್ತು ಅಂತ ಹೇಳ್ಬೋದು. ಡ್ರೆಸ್ಸು, ಚಪ್ಪಲಿಗಳು ಮತ್ತು ಟಾಯ್ಸ್ಗಳು, ಹೀಗೆ ಎಲ್ಲ ರೀತಿ ಐಟಮ್ಗಳು. ಬಟ್ ಏನನ್ನು ನಾವಿಲ್ಲಿ ತೊಗೊಂಡಿಲ್ಲ, ಯಾಕೆಂದರೆ ಮತ್ತೆ ನಮಗೆ ತಿರುಗಿ ಹೋಗುವಾಗ ಲಗೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವೇನು ಪರ್ಚೇಸ್ ಮಾಡಿಲ್ಲ. ಬಟ್ ಒಂದು ರೌಂಡು ಎಲ್ಲ ಹೇಗಿದೆ ನೋಡ್ಕೊಂಡು ಬರೋಣ ಕರೋಲ್ ಬಾಗ್ ಹೇಳ್ಕೊಂಡು ಫುಲ್ ಎಲ್ಲ ಕಡೆಗೂ ಒಂದೊಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಹಾಗೆ ನೋಡಿ ನಾವು ಇಲ್ಲೆಲ್ಲ ತಿರುಗಾಡಿಕೊಂಡು ರೂಮ್ಗೆ ಹೋಗೋಷ್ಟರಲ್ಲಿ 10:30 ಆಗಿತ್ತು ಫ್ರೆಂಡ್ಸ್. ರೂಮಿಗೆ ಬಂದ ಮೇಲೆ ನಾವು ಹೋಟೆಲ್ನಲ್ಲಿ ಎಲ್ಲಿ ಸ್ಟೇ ಮಾಡಿದ್ದೀವಿ ಅಲ್ವಾ, ಅಲ್ಲಿ ಬೂಸ್ಟನ್ನು ತೊಗೊಂಡ್ವಿ. ಯಾಕೆಂದರೆ ಎಲ್ಲ ಹೊರಗಡೆ ಫುಡ್ಡನ್ನು ಅದು ಇದು ಎಲ್ಲ ಸ್ಟ್ರೀಟ್ ಫುಡ್ ಎಲ್ಲ ತಿಂದಿರ್ತೀವಿ ಅಲ್ವಾ. ಸೊ ಏನಾದರೂ ಒಂದು ಸ್ವಲ್ಪ ಬಿಸಿಯಾಗಿ ಏನಾದರೂ ಕುಡಿಯೋಣ ಹೇಳ್ಕೊಂಡು ನಾವಿಲ್ಲಿ ಬೂಸ್ಟನ್ನು ಹೇಳಿದ್ದೀವಿ. ಸೊ ಈಗ ನಾವು ಬೂಸ್ಟನ್ನು ಕೊಡ್ಕೊಂಡು ಪುನಃ ರೂಮ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡೇ ನಾವು ಮಥುರಾಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಥುರಾದಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾವು. ಅಲ್ಲಿದು ಕೂಡ ನಾನು ಫುಲ್ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.